ಯಾವ ಧರ್ಮ ಈಗ ಒಂದೇ ಸಂಕ್ರಾಂತಿನೂ ಬರ್ತಾ ಇದೆ, ಇವಾಗ ಶಿವರಾತ್ರಿನೂ ಬರ್ತದೆ. ಯಾವ ಹಬ್ಬ ಮಾಡಿದ್ರು ಕೂಡ ಎಲ್ಲ ಸೇರ್ಕೊಂಡೇ ಮಾಡ್ತಾ ಇದ್ದೀವಿ. ಈಗ ನಮ್ಮದೇ ಇವಾಗ ಬೇರೆಯವ್ರು ಹಬ್ಬ ಮಾಡ್ತಾರೆ, ನಾವು ಮಾಡೋದು ಬೇಡವಾ? ನಾವು ಮಾಡ್ತೀವಿ, ಇನ್ನೊಬ್ರು ಮಾಡೋದು ಬೇಡವಾ? ಅದೆಲ್ಲ ಸುಳ್ಳು. ಅಶಾಂತಿ ಅನ್ನೋ ಮಾತೇ ಇಲ್ಲ. ಇದು ಜಾತಿ ಜನಾಂಗ ಕೇಳಿಬಿಡ, ಜಾತಿ ಜನಾಂಗ ಅಂತ ಮಾಡಿರೋದು ರಾಜಕಾರಣಿಗಳು. ಈ ಜಾತಿ ಜನಾಂಗ ಬಂದಿದ್ದೆ ರಾಜಕಾರಣಿಗಳಿಂದ, ಅವಾಗಲೇ ಇದು ಸ್ಟಾರ್ಟ್ ಆಗಿರೋದು. ಇಲ್ದಾಗಿದ್ರೆ ಎಲ್ಲರೂ ಅಣ್ಣ ತಮ್ಮ ಅಂತ ತಿಳ್ಕೊಂಡೆ ಎಲ್ಲರ ಮನೆಯಲ್ಲೂ ಊಟ ಮಾಡ್ತಾ ಇದ್ರು, ಎಲ್ಲರೂ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ರು. ಯಾರು ಹೋಗ್ತಾ ಇದ್ದಿಲ್ಲ. ಅಶಾಂತಿ ಅನ್ನೋ ಮಾತೇ ಇಲ್ಲ. ಈಗ ಶಾಂತಿ ಇದೆ, ಬಟ್ ಎಲ್ಲ ಸ್ವಲ್ಪ ಜನಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಅವನು ಸಾಬ್ರು ಅವನು ಇವನು ಅಂತ ಹೇಳ್ಕೊಂಡು ಅದ್ಯಾವನು ಆನಂದ್ ಹೆಗಡೆ ಅಂತ ಅವನ ಮಗ ನಾನು ಬಾಯಿ ಬಂದಂಗೆಲ್ಲ ಮಾತಾಡ್ತೇನೆ. ನಮಗೆ ABCD ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಭಾರತದ ಇತಿಹಾಸನ ಗೊತ್ತಿಲ್ಲ. 72 ಭಾಷೆ ಐತೆ, ಎಲ್ಲ ಜಾತಿ ಜನಾಂಗನು ಸೇರ್ಕೊಂಡೇ ಇದ್ದಾರೆ. ಅವನು ಏಕವಚನದಲ್ಲಿ ಮಾತಾಡ್ತಾನೆ. ಅವನು ಡೆಬಿಟ್ಗೆ ಎಲ್ಲಾರ ಕುಂತ್ಕೊಳ್ಳಿ ಬೇಕಾರೆ ಮಾತಾಡೋಣ, ಸುಮ್ಮನೆ ಮಾತಾಡೋದಲ್ಲ. ಎಲ್ಲೋ ಬೈಕ್ ಸಿಕ್ತು ಅಂತ ನಾನು ಮಾತಾಡ್ತೀನಿ. ಜಗತ್ತಿನೆಲ್ಲೆಡೆ ಯುದ್ಧದ ವಾತಾವರಣ ಇದೆ, ಎಲ್ಲರೂ ಶಾಂತಿ ಬಯಸ್ತಾ ಇದ್ದಾರೆ. ಆದ್ರೆ ಕೆಲವರೇ ಜನಕ್ಕೆ ಯುದ್ಧ ಬೇಕಾಗಿದೆ. ಇವತ್ತು ರಂಜಾನ್ ಬಂದಿದೆ, ಇದನ್ನೆಲ್ಲ ಸರಿ ಆಗ್ಬೇಕು ಅಂದ್ರೆ ಒಂದೇ ಭಾರತ ದೇಶದಲ್ಲಿ ಇವಾಗ ಏಕಾಂಗಿ ನಿಂತಿದ್ದು ಇರಾನ್. ನಿಮ್ಗೆ ಪೆಟ್ರೋಲು ಡೀಸೆಲ್ಲು ಕಡಿಮೆ ಬೆಲೆಗೆ ನಿಮ್ಗೆ ಯಾರು ಕೊಡೋದಿಲ್ಲ ಮಾರ್ಕೆಟಲ್ಲಿ ಅಂದಾಗ, ನಾನಿದ್ದೀನಿ ನಾನು ಕೊಡ್ತೀನಿ ಅಂತ ಹೇಳಿವೆ, ಮುಂದೆ ಬಂದು ಕೊಟ್ಟಿದ್ಯಾರು? ಇರಾನ್. ಅವ್ನು ಇರಾನ್ ಕೊಟ್ಟಾಗ ನೀವು ಒಂದು ಭಾಷೆ, ಒಂದು ಮಾತು ಹೇಳ್ತಾ ಇಲ್ಲ. ನೀವು ಒಂದು ಮಾತು ಹೇಳ್ತಾ ಇಲ್ಲ. ನೀವು ಅವನು ತೀರೋಗ್ಬಿಟ್ಟ, ಅವನಿಗೆ ಸಾಯಿಸಿದ್ದು ತಪ್ಪೋ ಒಳ್ಳೇದೋ ಏನೋ ಒಂದು ಮಾತು ಹೇಳ್ಬೇಕು ತಾನೆ ನೀವು ಪ್ರಧಾನಿ ಅಂತ ಹೇಳೋರು. ನೀವು ABCD ಮಾತಾಡ್ತಾ ಇಲ್ಲ. ನಿಮ್ಮ ಬೆನ್ನ ಹಿಂದೆ ಆಗಿ ಅವ್ರು ನಿಂತು ನಿಮ್ಗೆ ಮಾಡಬಾರ್ದಲ್ಲ, ನಿಮ್ಮ ಜೊತೆ ನಿಂತಿಲ್ವ ಅವರು? ಯಾಕೆ ಮುಚ್ಕೊಡ್ರಿ ಮತ್ತೆ? ಅದೆಲ್ಲ ನಾವು ಬದುಕಬೇಕಾದ್ರೆ ಪ್ರತಿಯೊಬ್ಬರಿಗೂ ತಗೊಂಡು ಜಾತಿ ಜನಾಂಗ ಅಲ್ಲ, ಇಲ್ಲಿ ಅಣ್ಣ ತಮ್ಮ ಅಂತ ತಿಳ್ಕೊಂಡು, ಅಕ್ಕ ತಂಗಿ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು, ನಾವು ಬದುಕಬೇಕು. ಆವಾಗ ಶಾಂತಿವಾಗಿ. ಬದಲಾವಣೆ ಜಗದ ನಿಯಮ. ಈ ಎಲ್ಲ ಸ್ಥಿತಿ ಬದಲಾಗುತ್ತೆ ಅಂತ ನಂಬಿಕೆ ಇದೆಯಾ ನಿಮಗೆ? ಮೇಡಮ್, ಇದು 100ಕ್ಕೆ 100% ಹಳೇದು ಏನಿತ್ತು ಅದೇ ಕಾಲಕ್ಕೆ ಬರ್ತದೆ ಮೇಡಮ್. ಇದು ಜಾತಿ ಜನಾಂಗ ಯಾರು 4 ಜನ ಮಾಡ್ಕೊಂಡಿರೋದು. 100ರಲ್ಲಿ ಒಬ್ಬ ಕೆಟ್ಟಿರ್ತಾನೆ, 100 ಜನ ಯಾರು ಕೆಟ್ಟಿರೋದಿಲ್ಲ. ಯಾರಿರ್ತಾರೆ? ಯಾರು ಇರೋದಿಲ್ಲ. ಈಗ ನಾನು ಇವಾಗ ಹರಿ ಜೊತೆಲಿ ಇರ್ತೀನಿ, ಈಗ ನಾವು ಯಾರೋ ನಮ್ಮ ರಘು ಇರ್ತಾನೆ, ಅವ್ರು ನಮ್ಮ ಜೊತೆಲಿ ಇರ್ತಾರೆ, ನಾವು ಅವ್ರ ಜೊತೆಲಿ ಊಟ ಮಾಡ್ತೀವಿ. ಹಾಗಾದ್ರೆ ನಾವೇನು ವಿಷ ಹಾಕೊಳಕ್ಕಾಗ್ತದೆ ಅದಕ್ಕೆ? ಪ್ರತಿಯೊಬ್ಬರಿಗೂ ತಗೊಂಡು ಹೊಂಟ್ರೆ ಈ ದೇಶ ಉಳಿತದೆ. ಯಾವುದೇ ಕಾರಣಕ್ಕೂ ಈ ದೇಶ ಒಡಕಾಗಬೇಕಾದ್ರೆ ಪೊಲಿಟಿಷಿಯನ್ ಇಂದ ಆಗ್ತದೆ ಹೊರತು ಬೇರೆಯವರಿಂದ ಆಗ್ತದೆ.